26 ಅಗಿನಗೊಂಡ ಇವತ್ತು ಹೆಚ್ಚಿನ ಸಂಖ್ಯೆಗೆ ಭಕ್ತಾದಿಗಳು ಇವತ್ತು ಬಂದು ಅವರು ಹರಕೆ ಮಾಡ್ಕೊಂಡಿರೋದನ್ನ ಅವರಿಗೆ ಸ್ವಾಮಿಯವರಿಗೆ ಧೂಪ ಇದು ಹಾಕಿ ಅವರು ನಮ್ಮ ಕಷ್ಟಗಳೆಲ್ಲನ ಪರಿಹಾರ. ಚಿಕ್ಕ ಮಕ್ಕಳಿಗೆ ಅನಾರೋಗ್ಯ ಗುರಿಯಾದಾಗ ಅವ್ರನ್ನ ಸಂಪೂರ್ಣವಾಗಿ ಆರೋಗ್ಯ ಬೇಕು ಅಂತ ಎಂಜೇರ ಸಿದ್ದೇಶ್ವರರಿಗೆ ಮುಖಂಡಿದ್ರೆ ಆ ಕೋರಿಕೆ ತೀರ್ಸೋಕ್ಕೆ ದೇವರು ಯಾವಾಗ ಸದಾ ಸಿದ್ಧನಾಗಿದ್ದಾನೆ. ಸೂರ್ಯನ ಕಿರಣ ಜೂನ್ನೇ ತಿಂಗಳಲ್ಲಿ ಬಂದಂಥ ಆ ಸೂರ್ಯನ ಕಿರಣ ಸಿದ್ದೇಶ್ವರ ಸ್ವಾಮಿ ಇದಕ್ಕೆ ಅಣಿಗೆ ಬೀಳ್ತೇವೆ. ಅಣಿಗೆ ಬಿದ್ದರೆ ಅದಕ್ಕೊಂದು ಪವರ್ಫುಲ್ಲು ಅಂತ ಶಕ್ತಿವಂತ ದೇವರು. ಯಾರಾದರೆ ಕೋರಿಕೆಯನ್ನು ಧೂಪ ಹಾಕಿರಣ್ಣ ಜನ್ಮದ ಪಾಪ ಕಳೆವುದಣ್ಣ. ಸತ್ಯಸಾಯಿ ಜಿಲ್ಲೆ ಮಡಸಿರಾ ತಾಲೂಕು ಅಮರಾಪುರ ಮಂಡಲ್ ಹೇಮಾವತಿ ಗ್ರಾಮ. ಇಲ್ಲಿ ಮಾಮೂಲಾಗಿ ಶಿವ ನಮಗೆ ಎಲ್ಲೋದ್ರೂ ಲಿಂಗರೂಪ ಇರುತ್ತೆ, ಆದರೆ ಈ ಒಂದು ಜಾಗದಾಗ ಮಾತ್ರ ಸ್ವಾಮಿ ಮನುಷ್ಯನ ರೂಪದಲ್ಲಿ ದರ್ಶನ ಕೊಡ್ತಾನೆ. ಶಿವ ಆಕಾರ ನೋಡಿದ್ರೆ ಚತುರ್ಭುಜ ಆಕಾರದಲ್ಲಿದ್ದಾನೆ. ಬಲಭಾಗದಲ್ಲಿ ಅಭಯಸ್ಥ ತ್ರಿಶೂಲ, ಎಡಭಾಗದಲ್ಲಿ ಅಕ್ಷಯ ಪಾತ್ರೆ ಡಮರಕ ಮತ್ತು ಕೊರಳಲ್ಲಿ ರುಂಡಮಾಲೆಯನ್ನು ಧರಿಸಿರ್ತಾನೆ. ಇದಲ್ದಲೇ ನಾವು ಇನ್ನು ಇಲ್ಲಿ ಪಂಚಲಿಂಗ ದರ್ಶನ ಮಾಡ್ಕೋಬೋದು. ದೊಡ್ಡೇಶ್ವರ, ವಿರೂಪಾಕ್ಷೇಶ್ವರ, ಮಲ್ಲೇಶ್ವರ, ಚಿತ್ರಶೇಖರ, ಸೋಮಶೇಖರ ಹೀಗೆ 5 ಪಂಚಲಿಂಗ ದರ್ಶನವನ್ನು ನಾವು ದರ್ಶನ ಮಾಡ್ತಕ್ಕದ್ದು. ಮತ್ತು ಈಗ ವಿಶೇಷ ಏನಂತಂದರೆ ಜಾತ್ರೆ ಮಹೋತ್ಸವ 15ರಿಂದ 22ನೇ ತಾರೀಕುವರೆಗೂ ಜಾತ್ರೆ ನಡೆಯುತ್ತೆ. ದಿನ ಒಂದೊಂದು ಕಾರ್ಯಕ್ರಮ. ಮಹಾಶಿವರಾತ್ರಿ, ಭಾನುಪಲ್ಲಕ್ಕಿ, ಅಗ್ನಿಗೊಂಡ, ಸಿಡಿ, ಸಣ್ಣ ತೇರು, ದೊಡ್ಡ ತೇರು, ವಸಂತೋತ್ಸವ, ಶಯನೋತ್ಸವ ಅಂತಂದು ಹೀಗೆ. ಅದರಲ್ಲಿ 17ನೇ ತಾರೀಕು ಅಗ್ನಿಗೊಂಡಕ್ಕೆ ಇಲ್ಲಿನ ಭಕ್ತರು ಸಾಕಷ್ಟು ಆಂಧ್ರ, ತಮಿಳುನಾಡು, ಕರ್ನಾಟಕದಿಂದ ಲಕ್ಷಾಂತರ ಜನ ಬರುತ್ತಾರೆ. ಇಲ್ಲಿ ಅದರ ಅಗ್ನಿಗೊಂಡದ ವಿಶೇಷ ಏನಂತಂತಂದರೆ ಈ ಜನಗಳಿಗೆ ಏನಾದರೂ ಈ ಚರ್ಮ ಕಾಯಿಲೆ ಇಂಥದ್ದು ಏನಾದರೂ ಇದ್ದರೆ ಮತ್ತು ಇಂಥ ಹರಕೆಯನ್ನು ಹೊತ್ತಿರ್ತಾರೆ ಅಂಥವೆಲ್ಲ ಏನೇನು ಇದ್ದರೆ ಬಂದು ಒಂದೊಂದನಿಂದ ಇದ್ದು ಬಂದು ಧೂಪ ಹಾಕಿದ್ರೆ ಅವರ ಇಷ್ಟಾರ್ಥನ ಫಲಿಸ್ತೈತೆ ಅಂತ ಅನ್ನೋ ಒಂದು ನಂಬಿಕೆ. ಇದಲ್ದಂಗೆ ಮತ್ತು ರೈತರು ಏನಾದರೂ ತಮ್ಮ ಬೆಳೆಗಳಿಗೆ ಏನಾದರೂ ರೋಗ ಬಂದು ಆ ಥರ ಆಯ್ತಂದ್ರೆ ಅವ್ರು ಕೂಡ ಹರಕೆ ಹೊತ್ತಿರ್ತಾರೆ. ನಾನು ಒಂದು ಸ್ವಲ್ಪ ಭಾಗ ತಗೊಂಬಂದು ನಿನ್ನ ಅಗ್ನಿಗೊಂಡದಕ್ಕೆ ಹಾಕ್ತೀನಪ್ಪ ಅಂತಂದ್ಬಿಟ್ಟು ಅದನ್ನು ಒಂದು ಹರಕೆ ಹೊತ್ತಿರ್ತಾರೆ. ಅಥವಾ ಅದು ಅಗ್ನಿಗೊಂಡವ. ಮತ್ತು ಬ್ರಹ್ಮರಥೋತ್ಸವನ ಉತ್ಸವ ಮೂರ್ತಿನ ರಥೋತ್ಸವದ ಮೇಲಿಟ್ಟು ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಇದು ನೊಳಂಬರು ಆಳ್ಕೆ ಮಾಡಿದಾಗ ಆದಂಥ ದೇವಸ್ಥಾನ 7ನೇ ಶತಮಾನದಲ್ಲಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇನ್ನೂ ಏನಪ್ಪ ಅಂತಂದರೆ ಹೇಳ್ತಕ್ಕಂಥದ್ದು, ಇಲ್ಲಿ 1 ಕಿಲೋಮೀಟ್ರ್ ದೂರ ಸುತ್ತಮುತ್ತ ಎಲ್ಲೇ ಆಗಲಿಲ್ಲರಿ, ಒಂದು ಬಾವಿ ತೆಗಿಲಿ, ಪಾಯ ತೆಗಿಲಿ, ಒಂದು ಉಳುಮೆ ಮಾಡ್ತಾ ಇರಲಿ, ಜಾಸ್ತಿ ಶಿವಲಿಂಗಗಳು, ದೇವಿ ವಿಗ್ರಹಗಳು, ನಂದಿ ವಿಗ್ರಹಗಳು, ವಿಷ್ಣು ವಿಗ್ರಹಗಳು, ಕೃಷ್ಣ ವಿಗ್ರಹಗಳು ಮತ್ತು ವೆಂಕಟೇಶ್ವರ ಸ್ವಾಮಿ ವಿಗ್ರಹಗಳು ಇವೆಲ್ಲವೂ ದೊರೀತಾ ಇದ್ದಾವೆ. ಇವೆಲ್ಲ ದೊರೀತಕ್ಕಂಥ ಇವನ್ನೆಲ್ಲವೂ ಒಂದು ಗೌರ್ಮೆಂಟು ಮ್ಯೂಸಿಯಂ ಅಂತ ಮಾಡಿದೆ. ಆ ಮ್ಯೂಸಿಯಮಲ್ಲಿ ಇಟ್ಟಿದೆ. ಭಕ್ತಾದಿಗಳು ಆ ಮ್ಯೂಸಿಯಂ ಸಹ ನೋಡ್ಬೋದು. ಮ್ಯೂಸಿಯಂ ಒಳಗೆ ಇಲ್ಲಿ ಸಿಕ್ಕಿರತಕ್ಕಂಥ ಶಿಲೆಗಳೆಲ್ಲವನ್ನೂ ಇಟ್ಟಿದ್ದಾರೆ. ಎಲ್ಲ ವಿಧವಾದ ದೇವರುಗಳೆಲ್ಲ ಸಹ ನಾವು ನೋಡ್ಬೋದು ಅಲ್ಲಿ ಮ್ಯೂಸಿಯಮಲ್ಲಿ. ಸಂತಾನ ಫಲವ ಕರುಣಿಸುವ, ಭೋಗದಿ ಧಾನ್ಯವ ನೀಡುವ, ಭವಬಂಧನವ ಬಿಡಿಸುವ, ಭಕುತರ ಕೋರಿಕೆ ನಡೆಸುವ. ಧೂಪ ಹಾಕಿರಣ್ಣ ಜನ್ಮದ ಪಾಪ ಕಳೆವುದಣ್ಣ.